ಸ್ವರ್ಗದ ಆಡಳಿತವನ್ನು ಬಿಟ್ಟುಕೊಟ್ಟಿರ ಅಂತ ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೇವೆ. ಇಲ್ಲ ಅಂತಾದರೆ ಕೊನೆಗಡೆ ನಿಮ್ಮನ್ನೆಲ್ಲ ಬಡಿದು ಓಡಿಸಿ ಸುರ ಪೀಠವನ್ನೇ ಬಹು ಆಸುರನಿಗೆ ಒಪ್ಪಿಸಕ್ಕಾಗಿ ಬಂದಿದ್ದೇವೆ. ಪೀಠ ಬಳೆ ಬಗ್ಗೆ ಎಲ್ಲರೂ ಸಡಗೊಳ್ಳುತ್ತಾ ತಾನು ತಾನಾಗೆ ಮುಂದುವರಿದ್ದಲ್ಲ. ಹೌದೇನೋ? ದೇವಲೋಕದ ಆಸೆಯಿಂದ ನಾವು ಬರಲಿಲ್ಲ. ನಮಗೆ ಬೇಕಾದೊಂದೇ ಒಂದು ಮೌಲ್ಯ. ಯಾವ್ದು ಗೊತ್ತಾ? ದೇವೇಂದ್ರ ಮಲ್ಬೇರಂತ ಸಂಜೆಯನ್ನು ಬಿಟ್ಟು
ಆಲೋಚನೆ ಮಾಡಿದ್ದೀವಿ. ಸ್ವರ್ಗ ಲೋಕವನ್ನ ಪಡೆಯಬೇಕು ಅಂತಾದ್ರೆ ಪೂರ್ವ ಜನ್ಮದಲ್ಲಿ ಒಂದು ವಿಧದ ಪುಣ್ಯವನ್ನ ಮಾಡಿರ್ಬೇಕು. ಹೌದೇ? ಅಂತೆ ಪುಣ್ಯ ಯೋಗದ ಫಲವಾಗಿ ಈ ಕಾಲಕ್ಕೆ ಸ್ವರ್ಗದ ಪೀಠವನ್ನೇ ಏರಿದವ ಈ ಇಂದ್ರ ಈ ಪೀಠವನ್ನು ಕಸಿದುಕೊಳ್ಳುವುದಕ್ಕೆ ನೀನುಂತಲ್ಲ ಹಲವಾರು ಮಂದಿ ಹಿಂದೆ ಬಂದಿದ್ದಾರೆ. ಯಾರು ಕೂಡ ಶಾಶ್ವತವಾಗಿ ಉಳಿದದ್ದಿಲ್ಲ. ಇದನ್ನು ಕೇಳಿಯಾದರೂ ತಿಳಿದುಕೊಳ್ಳಬೇಕಾದ್ದು ನಿಮ್ಮ ಧರ್ಮ. ಆದ್ರೆ ಮುಂದಿನ ಬಗ್ಗೆ ಆಲೋಚನೆ ಮಾಡದೆ ನೇರವಾಗಿ ಸ್ವರ್ಗವನ್ನು ಏರಿದ್ದರ ಅರ್ಥ ಏನು? ನಿನ್ನ ನಾಶವನ್ನು ನೀನೇ ಹುಡುಕಿಕೊಂಡು ಬಂದ ಹಾಗಾಗಿ ಏನು ಸ್ವರ್ಗದಲ್ಲಿಯೂ ನರಕ ಮಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಬಂದಿದ್ದೇವೆ. ಅದು ಅಲ್ಲ ಅಂತಾದ್ರೆ ಇನ್ನೊಂದು ದಾರಿಯನ್ನು ಸೂಚಿಸ್ತೇನೆ. ಇಲ್ಲೇ ಹತ್ತಿರದಲ್ಲಿರುವಂತಹ ನರಕದಲ್ಲಿ ನಿನ್ನನ್ನು ನಿಮ್ಮವರೆಲ್ಲ ಬೆಟ್ಟದಿಂದ ಓಡುವಂತಹ ಸಂದರ್ಭ ಐರಾವತವನ್ನು ಏರಿ ಬಂದು ನನ್ನನ್ನು ತಡೆದೆಯ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದೆಯ. ಭೂಲೋಕದಲ್ಲಿ ಇದ್ದವರಿಗೆಲ್ಲ ಅನ್ಯಾಯ ಮಾಡುವವರು ನೀನೇನು ಒಳ್ಳೆಯದನ್ನು ಮಾಡಿದ್ದೀಯ. ಸಾತ್ವಿಕತೆಯ ಮಾತನಾಡುತ್ತಾ ಇದ್ದಿ. ನಿನ್ನ ವರ್ತನೆ ದುಷ್ಟರಿಂದಲೂ ಹೆಚ್ಚಾಗಿದೆ. ಮಾನಾಪಹಾರ ನಾರಿಯರ ಮಾನಾಪಹಾರ ಮಾಡಿದ್ದು ನಾವಲ್ಲ, ನೀನು ಅಹಲ್ಯೆಯ ಮಾನಾಪಹಾರ ಮಾಡಿದವ. ದೈವದ್ರೋಹಿ ಶಿವನ ತಲೆಗೆ ಹೊಡೆದವ ನೀನು, ನಾವಲ್ಲ. ಇಂತಹ ಅನ್ಯಾಯವನ್ನೆಲ್ಲ ಮಾಡಿಯೂ ನಮ್ಮ ಮೇಲೆ ಅಪವಾದವನ್ನು ಹೊರಿಸುತ್ತಾ ಇದ್ದೀಯಲ್ಲ. ನಮಗೆ ಜೀವನಕ್ಕೆ ದಾರಿ ತೋರಿಸುವವ ನೀನ. ಅಗತ್ಯವೇ ಇಲ್ಲ. ಹೇಗೆ ಬದುಕಬೇಕು ಎಂಬುದು ನಮಗೆ ಗೊತ್ತು. ಆದ್ದರಿಂದಲೇ ಅನ್ಯಾಯವನ್ನೇ ಮಾಡುತ್ತಾ ಮೆರೆಯುತ್ತಿರುವಂತಹ ನೀನು ಸ್ವರ್ಗದ ಅಧಿಪತಿಯಾಗಲು ಅರ್ಹತೆಯನ್ನು ಪಡೆದವಾಳಲ್ಲ ಎಂಬುದರಿಂದ ಸಾರಿ ಹೇಳುವುದಕ್ಕೆ ಬಂದವರು. ಕೇಳುವಂತಹ ಮನಸ್ಸು ನಿನಗಿಲ್ಲ. ಅಧಿಕಾರ ಬಿಟ್ಟು ನಾನು ಹೇಳಿದಂತೆ ಕೇಳುವೆಯೋ ಅಲ್ಲವೋ? ಆಶೀರ್ವಾದದ ಮುಖೇನವಾಗಿ ಸ್ವರ್ಗದ ಅಧಿಕಾರ ನನ್ನ ಪಾಲಿಗೆ ಒದಗಿ ಬಂತು. ಇದನ್ನು ಪ್ರಶ್ನಿಸಬೇಕಾದ್ದು ಯಾರು? ಅವರೇ ಪ್ರಶ್ನಿಸಿದ್ರೆ ಕೇಳಬಹುದಿತ್ತು. ಆದ್ರೆ ನೀನಿರುವುದು ಭೂಲೋಕದಲ್ಲಿ. ಯಾವ ಯೋಗ್ಯತೆ ಉಂಟು ಅಂತ ನನ್ನನ್ನು ಪ್ರಶ್ನಿಸ್ತಾ ಇದ್ದೀನಿ. ನೀನು ಭೂಲೋಕದಲ್ಲಿ ಇದ್ದವ, ಅದೆಲ್ಲ ವಿಚಾರ. ಭೂಲೋಕದಲ್ಲಿ ಇದ್ದು ಶತಯಾಗವನ್ನು ಮಾಡುವುದರ ಮೂಲಕ ಬಂದದ್ದಲ್ಲ. ನನಗೆ ಏನು ಸುಲಭದಲ್ಲಿ ಸುಖ ಸಿಗ್ತದನ್ನು ಹಾಗೆ ಆಲೋಚನೆ ಮಾಡಿಕೊಂಡು ಸ್ವರ್ಗವನ್ನು ಏರಿದೆ ಅಂತಾದ್ರೆ ಇದು ನಿನ್ನ ನಾಶ ಖಂಡಿತವಾಗಿ ಆಗುತ್ತದೆ.
ನನಗಿಲ್ಲ, ಬೇಕಾದಷ್ಟು ನನಗಿದೆ. ಒಂದೇ ಒಂದು ಮಾತು, ನಿನ್ನ ಸಚ್ಚಿಯನ್ನು ಬಿಟ್ಟುಕೊಡು. ಅಧಿಕಾರದ ಮನೆಯಲ್ಲಿ ಕುಳಿತುಕೋ. ಇದುವರೆಗೆ ಸಂಪತ್ತಿನ ಆಸೆಯಿಂದ ಎಲ್ಲರೂ ಬಂದದ್ದು, ನೀನೆಂತದ್ದು ಕೇಳಿದ? ಹೆಂಡತಿ ಹೆಂಡತಿ ಯಾರು? ಗೊತ್ತಲ್ವಾ? ಸತಿಯನು ಅರಸಿ ಕಾಣದೆ ಸತಿಯನು ಅರಸಿ ಕಾಣದೆ ಬಳಿಕ ಅದಿತಿಯ ನನ್ನ ಕುಂಡಲ ವರುಣನ ಮನೆ ಕೈಲಾಸವಿದ್ದಾನೆ. ಪರಿಪಾಲಿಯ ಸಂಗಮಗಳೆಲ್ಲವ ಹುರಗ ಕೊಂಡೊಯ್ಯುವುದ ಪೊರಟನವ ನಿಬೆನು ನೋಡಿದಾಗ ಮನಸ್ಸಿಗೆ ಎಲ್ಲಿರದ ಆನಂದವಾಗುತ್ತಾರೆ. 33 ಕೋಟಿ ದೇವತೆಗಳು ಒಬ್ಬರಾದರೂ ಕಣ್ಣಿಗೆ ಕಾಣುತ್ತಾರೋ? ಎಲ್ಲರೂ ಕೂಡ ಎರಡೆರಡು ಕೊಟ್ಟ ಕೂಡಲೇ ಓಡಿ ಹೋಗಿದ್ದಾರೆ. ಬರ್ಲಿಕ್ಕಿಲ್ಲ ಅವರು. ಬಳಿಕಾಗಿದೆ ನಿಜ. ನನಗೆ ಪಾಠ ಹೇಳುವುದಕ್ಕೆ ಅವರು ನಮ್ಮ ಬಾಯಿಗೆ ಬಂದಾಗೆ ಮಾತಾಡಿದ. ಒಂದು ಕೂಡ ಪ್ರಯೋಜನ ಇಲ್ಲ. ಯಾರಾದ್ರೂ ಇದ್ದಾರೆ ಇಲ್ಲಿಂದ ಅಷ್ಟೇ. ಆ 3 ಮೂರ್ತಿಗಳನ್ನು ಮಂಕುಮರಳು ಮಾಡಿ ಹೇಗೆ ಅವರಿಗೆ ಬೇಕಾದ್ದನ್ನು ಕೊಟ್ಟು ತಿನ್ನುವುದಕ್ಕೋ ಹಿಡಿದುಕೊಂಡು ಹೋಗುವುದಕ್ಕೋ ಎಲ್ಲ ಕೊಟ್ಟು ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ. ನಮಗೆ ಶಕ್ತಿ ಬೇಕು. ಆಮೇಲೆ ಏನು ಮಾಡಿದ್ದಾರೆ? ಬೆಲೆ ಕುಡಿದಿದ್ದಾರೆ. ಪ್ರಪಂಚದ ವಿಷಯವನ್ನು ನೋಡಿ ಕೆಲವರಿಗೆ ಉಣ್ಣುವುದಕ್ಕೆ ಆಹಾರ ಇಲ್ಲ, ಕೆಲವರಿಗೆ ಕುಡಿಯುವುದಕ್ಕೆ ನೀರಿಲ್ಲ, ಕೆಲವರಿಗೆ ಮಲಗುವುದಕ್ಕೆ ಮನೆ ಇಲ್ಲ. ಇಂತಹ ಅವ್ಯವಸ್ಥೆಯಲ್ಲ ಆ ಪ್ರಪಂಚದಲ್ಲಿ ಆಗುವುದು ಹೇಗೆ? ಮೇಲೆ ಕುಡಿದವನು ರಾಜಾದರೆ ಅವನಿಗೆ ಎಷ್ಟು ಹೋದರೂ ತೊಂದರೆ ಎಲ್ಲ ಬಂದುಕೊಂಡೇ ಇರ್ತದೆ. ಬಂದದ್ದನ್ನೆಲ್ಲ ಹಂಚಿ ಪೀಠವನ್ನು ಏರುವಂತಹ ಹುಚ್ಚು ಏರಿಯಾಗಿದೆ. ಮತ್ತೆ